ಏನು ಮತ್ತೆ ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಸಾಕ್ಷಿ ಸಮೇತ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ, ನೀವು ನೋಡಬಹುದು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ 2,000 ಅಲ್ಲ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದಲ್ಲ 2 ಬಂಪರ್ ಗುಡ್ ನ್ಯೂಸ್ ಬಂದಿದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ನೀವು ಅಕ್ಕಿಯನ್ನ ಪಡ್ಕೊತಾ ಇದ್ರೆ ಮುಂದೆ ನಿಮಗೆ ಅಕ್ಕಿ ಜೊತೆಗೆ 6 ವಸ್ತುಗಳನ್ನ ಕೊಡಲಿದ್ದಾರೆ. ಹಾಗಾದ್ರೆ 6 ಸಾಮಗ್ರಿಗಳು ಯಾವ್ದು ಅಂತಾನು ಕೂಡ ನೋಡೋಣ. ಇನ್ನು ಭಾರತದಲ್ಲಿ ಮತ್ತೆ ಕೊರೋನಾ ರೀತಿಯ ಸಂಕಷ್ಟದ ಸಮಯಗಳು ಬರಬಹುದಾ? ಎದಕ್ಕಂದ್ರೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ನಿಯಮಿತವಾಗಿ ಬಳಸಬೇಕು, ಬಂಗಾರ ಚಿನ್ನ 1 ವರ್ಷ ಖರೀದಿ ಮಾಡಬಾರ್ದು, ಈ ತರ ಹೇಳಿ ಇನ್ನು ಶಾಲೆಗಳನ್ನು ಕೂಡ ಆನ್ಲೈನ್ ಮಾಡಬೇಕು ಅಂತ ನರೇಂದ್ರ ಮೋದಿಜಿ ಅವರು ಒಂದು ಮನವಿಯನ್ನ ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ಮಧ್ಯಪ್ರಾಚ್ಯ ಯುದ್ಧ ಇದೆಯಲ್ಲ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಭಾರತದ ಮೇಲೆ ಈಗ ನೇರ ಪರಿಣಾಮ ಬೀಳೋದಕ್ಕೆ ಶುರು ಮಾಡಿದೆ. ಒಂದು ಕಡೆಗೆ ಕಚ್ಚಾ ತೈಲ ಬರೋದಕ್ಕೆ ಹಾರ್ಮೋನ್ ಜಲಸಂಧಿ ಬಂದ್ ಆಗಿದೆ. ಇದ್ರ ಬಗ್ಗೆ ಅಪ್ಡೇಟ್ ನೋಡ್ತಾ ಹೋಗೋಣ. ಇನ್ನು ಸಾರಿಗೆ ನೌಕರರು ಮುಷ್ಕರ ಮಾಡೋದು ಗ್ಯಾರಂಟಿ, ಬಸ್ ಸಂಚಾರ ಬಂದ್ ಆಗುತ್ತೆ. ವೀಕ್ಷಕರೇ, ನೀವು ಪ್ರಯಾಣಿಕರಾಗಿದ್ರೆ ಬೇರೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಬಸ್ ಹತ್ತೋ ಮುಂಚೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಮಾಹಿತಿಯನ್ನ ಪಡೆದುಕೊಳ್ಳಿ. ಯಾವಾಗ್ಲಿಂದ ಬಸ್ ಸಂಚಾರ ಬಂದ್ ಆಗುತ್ತೆ ನೋಡೋಣ. ಇನ್ನು ಆಮದು ಸುಂಕ ಚಿನ್ನದ ಮೇಲೆ 15% ಏರಿಕೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ದರ ಭಾರಿ ಒಂದು ಏರಿಳಿತವಾಗ್ತಾ ಇದೆ. ಮತ್ತೊಂದು ಕಡೆಗೆ ಬಂಗಾರ ಖರೀದಿ ಮಾಡಲೇಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ಮೊದಲು ಸಲಹೆ ಕೊಟ್ಟಿದ್ರು, ನಂತರ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾರೆ. ಅದನ್ನು ಕೂಡ ನೋಡೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸಿಹಿ ಸುದ್ದಿ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ, ನಿಮಗೆ ಫೆಬ್ರವರಿ ತಿಂಗಳವರೆಗೂ ಹಣ ಬಂದಿದೆಯಾ? ಯಾಕಂದ್ರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ 2 ತಿಂಗಳದ್ದು 4,000 ರೂಪಾಯಿ ಹಣ 10 ದಿನದ ಒಳಗಡೆ ಬಿಡುಗಡೆ ಆಗ್ತಾ ಇದೆ. ಒಂದು ಕಡೆಗೆ ಗುಡ್ ನ್ಯೂಸ್. ಆದ್ರೆ ಒಂದೇ ತಿಂಗಳಲ್ಲಿ ಕೆಲವರಿಗೆ 4,000 ರೂಪಾಯಿ ಹಣ ಕೂಡ ಜಮೆ ಆಗಿದೆ. ಡಿಬಿಟಿ ಆಪ್ ನಲ್ಲೂ ಕೂಡ ಇದೇ ತರ ಶೋ ಆಗ್ತಾ ಇದೆ. ನಾವು ನಿಮಗೆ ಈಗ ಸಾಕ್ಷಿ ಸಮೇತ ಆ ಒಂದು ಸ್ಕ್ರೀನ್ ಶಾಟ್ ಕೂಡ ತೋರಿಸ್ತೇವೆ ನೋಡಿ. ಮೊದಲಿಗೆ ನೀವು ನೋಡಬಹುದು ವೀಕ್ಷಕರೇ, ಇಲ್ಲಿ 26ನೇ ತಾರೀಕು ಮತ್ತು 28ನೇ ತಾರೀಕು ಮಾರ್ಚ್ ಅಂದು 2 ತಿಂಗಳದ್ದು ಒಟ್ಟಿಗೆ 4,000 ರೂಪಾಯಿ ಒಂದೇ ಕಂತಿನಲ್ಲಿ ಜಮೆ ಆಗಿದೆ. ಅಂದ್ರೆ ಇಲ್ಲಿ ನೋಡಬಹುದು, ಇದೇ ವರ್ಷ ಅಂದ್ರೆ ಜನವರಿ 31 ತಾರೀಕು ಒಂದು ಕಂತು ಬಂದಿದೆ, ಫೆಬ್ರವರಿ 21ಕ್ಕೆ ಒಂದು ಕಂತು 2,000 ರೂಪಾಯಿ ಬಂದಿದೆ. ಇನ್ನು 26ನೇ ತಾರೀಕು ಮಾರ್ಚ್ ಅಂದು 2,000 ರೂಪಾಯಿ. ಇನ್ನು 2 ದಿನದಲ್ಲಿ 28ನೇ ತಾರೀಕು ಮಾರ್ಚ್ ಅಂದೇ 2,000 ರೂಪಾಯಿ. ಅಂದ್ರೆ 26 ಮಾರ್ಚ್ 28 ಮಾರ್ಚ್ 2 ಕಂತು 4,000 ರೂಪಾಯಿ ಮಾರ್ಚ್ ಅಲ್ಲಿ ಜಮೆ ಆಗಿದೆ. ಅಂದ್ರೆ ನೋಡಿ, ಕೆಲವರಿಗೆ ಈ ತರ ಒಂದೇ ಕಂತಿನಲ್ಲಿ ಅಂದ್ರೆ ಒಂದೇ ಒಂದು ತಿಂಗಳಲ್ಲಿ 2 ಕಂತು ಜಮೆ ಆಗಿದೆ. ಕೆಲವರಿಗೆ ತಿಂಗಳು ಕರೆಕ್ಟ್ ಆಗಿ ಜಮೆ ಆಗ್ತಾ ಇರುತ್ತೆ. 1 ತಿಂಗಳು 2 ತಿಂಗಳು ಬರ್ಲಿಲ್ಲ ಅಂದ್ರೆ 3ನೇ ತಿಂಗಳು ನಿಮಗೆ ಒಟ್ಟಿಗೆ ಜಮೆ ಮಾಡ್ತಾರೆ. ಅಂದ್ರೆ ವೀಕ್ಷಕರೇ, ಕೆಲವೊಂದು ಜಿಲ್ಲೆಗಳಲ್ಲಿ ಒಂದೊಂದು ತರ ಜಮೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಕೆಲವೊಂದು ಕಡೆಗೆ 15 ದಿನ 10 ದಿನ ಲೇಟ್ ಆಗಿ ಜಮೆ ಆಗುತ್ತೆ, ಕೆಲವೊಂದು ಕಡೆಗೆ 3-4 ದಿನ ಬೇಗ ಜಮೆ ಆಗ್ತಾ ಇದೆ ವೀಕ್ಷಕರೇ. ಸೊ ಗೃಹಲಕ್ಷ್ಮಿಯರು ಹಣ ಬಂದಿಲ್ಲ ಅಂತ ಯಾರು ಕೂಡ ಚಿಂತೆ ಮಾಡಬಾರದು. ಯಾಕಂದ್ರೆ ನೋಡಿ, ಒಂದೇ ಒಂದು ತಿಂಗಳಲ್ಲಿ 2 ಕಂತು ಕೂಡ ಹಣ ಕೆಲವರಿಗೆ ಜಮೆ ಆಗ್ತಾ ಇದೆ. ಸೊ ಈಗ ಮತ್ತೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯರಿಗೆ ಇನ್ನು 2 ರಿಂದ 3 ದಿನದಲ್ಲಿ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಮಾರ್ಚ್ ತಿಂಗಳದ್ದು ಹಣವನ್ನ ಜಮೆ ಮಾಡ್ತೀವಿ. ಇನ್ನು ಮತ್ತೆ 8 ರಿಂದ 10 ದಿನಗಳಲ್ಲಿ ಮತ್ತೆ ಇಲ್ಲಿ ಏಪ್ರಿಲ್ ತಿಂಗಳದ್ದು ಹಣವನ್ನ ಜಮೆ ಮಾಡ್ತೀವಿ. ಅಂದ್ರೆ 2 ತಿಂಗಳದ್ದು ಹಣ ಇದೇ ಒಂದು ಮೇ ತಿಂಗಳಲ್ಲಿ ನಿಮಗೆ ಜಮೆ ಆಗುತ್ತೆ. 25ನೇ ತಾರೀಕಿನ ಒಳಗೆ ನೀವು ಗೃಹಲಕ್ಷ್ಮಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಒಂದು 100% 2,000 ರೂಪಾಯಿ ಅಲ್ಲ 4,000 ರೂಪಾಯಿ ಅಂತೂ ಬಂದಿರುತ್ತೆ. ಬೇಕಾದ್ರೆ ನೀವು 25-26ನೇ ತಾರೀಕಿನ ಒಳಗೆ ಸ್ವಲ್ಪ ಕಾಯ್ಬೇಕಾಗುತ್ತೆ. ಯಾರಿಗೆಲ್ಲ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಿದ್ರು ನೋಡಿ, ಈ ಒಂದು ಮೇ ತಿಂಗಳು ಮುಗಿಯೋದ್ರೊಳಗೆ ನಿಮಗೆ ಪಕ್ಕ 100% ಹಣ ಬರುತ್ತೆ. ಸೊ ವೀಕ್ಷಕರೇ, ಈ ಒಂದು ಗುಡ್ ನ್ಯೂಸ್ ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಿಮಗೆ ಯಾವ ಕಂತು ಬರಬೇಕು, ಎಷ್ಟು ಬಾಕಿ ಇದೆ, ನಿಮಗೂ ಕೂಡ ಹಣ ಬಂದಿಲ್ವಾ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿದ್ರೆ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಎದಕ್ಕೆ ಹಣ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ನೀವು ಅಂದ್ರೆ ಡಿಬಿಟಿ ಆಪ್ ನ ಯಾವ ತರ ಡೌನ್ಲೋಡ್ ಮಾಡಬೇಕು, ಯಾವ ತರ ಲಾಗಿನ್ ಆಗ್ಬೇಕು, ಬ್ಯಾಂಕ್ ಅಕೌಂಟ್ ಅಲ್ಲಿ ಆಧಾರ್ ಸೀಡಿಂಗ್ ಯಾವ ತರ ಮಾಡಿಸಬೇಕು, NPCI ಮ್ಯಾಪಿಂಗ್ ಮಾಡಿಸೋದು ಹೇಗೆ, ಏನ್ ಮಾಡ್ಬೇಕು ಎಲ್ಲ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ದಯವಿಟ್ಟು ಪ್ರತಿಯೊಬ್ರು ಕಮೆಂಟ್ ಮಾಡಿ. ಇನ್ನು ಎರಡನೇದಾಗಿ, ರಾಜ್ಯದಂತ ಎಲ್ಲಾ BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿನೇ ಬಂದಿದೆ. ಇನ್ಮೇಲೆ ನಿಮಗೆ ಅಕ್ಕಿ ಜೊತೆಗೆ ಏನೆಲ್ಲ ವಸ್ತುಗಳು ಸಿಗಬಹುದು. ಒಂದು ಕಡೆಗೆ ಅಕ್ಕಿ ಜೊತೆಗೆ ರಾಗಿ ಕೊಡ್ತೀವಿ ಅಂತ ಬರೆಯಲಾಗಿದೆ, ಮತ್ತೊಂದು ಕಡೆಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಕೊಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. 8 ಕೆಜಿ ಅಕ್ಕಿ ಕೊಟ್ಟು 2 ಕೆಜಿ ರಾಗಿಯನ್ನ ಕೊಡ್ತೀವಿ ಇನ್ಮೇಲೆ ಅಂತ ಒಂದು ಹೇಳಿಕೆಯನ್ನ ಕೊಡಲಾಗಿದೆ ರಾಜ್ಯ ಸರ್ಕಾರದಿಂದ. ಮೇ ತಿಂಗಳಿನಿಂದಲೇ ರಾಗಿ ವಿತರಣೆ ಕೂಡ ಪ್ರಾರಂಭವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ರಾಗಿ ತಿಂದರೆ ರೋಗಗಳು ಬರೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ರಾಗಿ ದೇಹಕ್ಕೆ ತುಂಬಾನೇ ಒಳ್ಳೆಯದು, ಹೀಗಾಗಿ ಪೌಷ್ಟಿಕ ಆಹಾರ ಕೊಡ್ತೀವಿ ಅಂತ ಮೊದಲೇ ಸರ್ಕಾರದಿಂದ ಒಂದು ಹೇಳಿಕೆ ಕೂಡ ಬಂದಿರುವಂತದ್ದು.
ಮತ್ತೊಂದು ಕಡೆಗೆ ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಕೂಡ ಕೊಡ್ತೀವಿ ಅಂತ ಇಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ರು. ಅದೇ ಜೂನ್ ತಿಂಗಳಿಂದ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂದ್ರೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಯೋಜನೆಗಳನ್ನ ಈ ಒಂದು ಮೇ 31ನೇ ತಾರೀಕಿನ ಒಳಗೆ ಜಾರಿಗೆ ತರಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ರು. ಅದೇ ತರ ಬಜೆಟ್ ನಲ್ಲೂ ಕೂಡ 6,200 ಕೋಟಿ ರೂಪಾಯಿ ಅನ್ನಭಾಗ್ಯ ಯೋಜನೆ ಇಂದಿರಾ ಕಿಟ್ಗೆ ಅಂತ ಒಂದು ಮೀಸಲಿಡಲಾಗಿದೆ. ಹೀಗಾಗಿ ಜೂನ್ ತಿಂಗಳಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ, ಜೂನ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ. ಅಡಿಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಅಕ್ಕಿ ಬದಲಾಗಿ ಕೊಡ್ತಾರೆ. ಇನ್ನು ರಾಗಿ ಕೂಡ ಅಕ್ಕಿ ಬದಲಾಗಿ ಕೊಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೆಸರು ಕಾಳಿನ ಬದಲಾಗಿ ರಾಗಿ ಕೊಡ್ತಾರಾ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತಾರಾ, ಇನ್ನೂ ಕೂಡ ಅಧಿಕೃತ ಅಪ್ಡೇಟ್ ಇಲ್ಲ ವೀಕ್ಷಕರೇ. ಸದ್ಯಕ್ಕೆ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆನ ಹೆಚ್ಚುವರಿ ಕೊಡ್ತೀವಿ ಅಂತ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಒಟ್ಟು ಇಲ್ಲಿ 3 ಭಾಗದಲ್ಲಿ ವಿಂಗಡಿಸಲಾಗಿದ್ದು, ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ ಅವರಿಗೆ ತಲಾ ಅರ್ಧ ಕೆಜಿ ಅಂತೆ 2.5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಎಲ್ಲ ಅರ್ಧ ಕೆಜಿ, ಅರ್ಧ ಕೆಜಿ ತೊಗರಿ ಬೇಳೆ, ಅರ್ಧ ಕೆಜಿ ಸಕ್ಕರೆ, ಅರ್ಧ ಕೆಜಿ ಉಪ್ಪು, ಅರ್ಧ ಲೀಟರ್ ಅಡುಗೆ ಎಣ್ಣೆ, ಇನ್ನು ಅರ್ಧ ಕೆಜಿ ಹೆಸರು ಕಾಳಿನ ಬದಲಾಗಿ 250 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ 4 ಜನ ಇದ್ರೆ 5 ಕೆಜಿ ಇದು ಕಿಟ್ ಅನ್ನ ಕೊಡ್ತಾರೆ. ಇನ್ನು 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 ಕೆಜಿ ಕಿಟ್ ಅನ್ನ ಕೊಡ್ತಾರೆ. 7.5 ಕೆಜಿ ಅಂದ್ರೆ 1.5 ಕೆಜಿ ಉಪ್ಪು, 1.5 ಕೆಜಿ ಸಕ್ಕರೆ, 1.5 ಲೀಟರ್ ಅಡುಗೆ ಎಣ್ಣೆ, 1.5 ಕೆಜಿ ತೊಗರಿ ಬೇಳೆ, ಇನ್ನು 1.5 ಕೆಜಿ ಹೆಸರು ಕಾಳಿನ ಬದಲಾಗಿ 750 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿ ಕೊಡ್ತೀವಿ ಅಂತ ಇಲ್ಲಿ ಒಂದು ಹೇಳಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಇನ್ನು ಮತ್ತೆ ರಾಜ್ಯದಂತ ಸಾರಿಗೆ ನೌಕರರು ಬಸ್ ಸಂಚಾರವನ್ನ ಬಂದ್ ಮಾಡೋದ್ರ ಮೂಲಕ ಮುಷ್ಕರವನ್ನ ಮಾಡಲಿದ್ದಾರೆ. ಹೌದು, ಎಲ್ಲಾ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಮೇ 20ನೇ ತಾರೀಕಿನಿಂದ ಬಸ್ ಸಂಚಾರ ಬಂದ್ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸರ್ಕಾರದ ವೇತನ ಆದೇಶಕ್ಕೆ ಸಾರಿಗೆ ನೌಕರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌದು, 12.5% ವೇತನ ಹೆಚ್ಚಳದ ಆದೇಶ ಸಾರಿಗೆ ನೌಕರರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರದ ಈ ನಿರ್ಧಾರವನ್ನ ಪೂರ್ತಿಯಾಗಿ ವಿರೋಧ ಮಾಡಿದ್ದ ಎಲ್ಲಾ ಒಂದು ಸಾರಿಗೆ ನೌಕರರು ಮತ್ತೆ ಈಗ ಬರುವ ಮೇ 20ನೇ ತಾರೀಕಿನಿಂದ ರಾಜ್ಯದಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರವು ಸಾರಿಗೆ ನೌಕರರಿಗೆ 12.5% ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಆದ್ರೆ 25% ವೇತನ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿದ್ದ ನೌಕರರು ಈ ಆದೇಶವನ್ನ ಕಟುವಾಗಿ ಟೀಕಿಸಿದ್ದಾರೆ. ಕಳೆದ ಬಾರಿ 15% ಹೆಚ್ಚಳ ಮಾಡಿದ ಸರ್ಕಾರ ಈ ಬಾರಿ ಅದಕ್ಕಿಂತಲೂ ಕಡಿಮೆ ಮಾಡಿರುವುದು ನೌಕರರ ದೌರ್ಜನ್ಯ ಎಂದು ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರು ದೇವರಾಜ್ ಅರಸ್ ಅವರು ಒಂದು ಕಿಡಿಕಾರಿದ್ದಾರೆ. ಈ ಬಾರಿ ವಿಭಿನ್ನ ಹಾದಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ನಾವು ಕೆಲಸಕ್ಕೂ ಬರಲ್ಲ, ರೋಡಿಗೆ ಬಂದು ಗಲಾಟೆನೂ ಮಾಡಲ್ಲ, ಬದಲಾಗಿ ಮನೆಯಲ್ಲೇ ಉಳಿದು ಹೋರಾಟ ಮಾಡ್ತೀವಿ ಅಂತ ಸಮಿತಿ ತಿಳಿಸಿದೆ. 1,15,000 ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. 4 ಸಾರಿಗೆ ನಿಗಮಗಳ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಸೊ ನೀವೇನಾದ್ರು ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ 19ನೇ ತಾರೀಕಿನವರೆಗೂ ಸ್ವಲ್ಪ ನೋಡಿ, ಎಲ್ಲ ನ್ಯೂಸ್ ನೋಡಿ ಚೆಕ್ ಮಾಡ್ಬಿಟ್ಟು ಬಸ್ ಹತ್ತಿ. ಇನ್ನು ಮತ್ತೆ ನರೇಂದ್ರ ಮೋದಿಜಿಯವರ ಹೇಳಿಕೆ ಹಾಫ್ ಲಾಕ್ ಡೌನ್ ನಂತೆ ಕಾಣ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕಮೆಂಟ್ ಅಲ್ಲೂ ಕೂಡ ಇದೇ ತರ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸದ್ಯಕ್ಕೆ ಲಾಕ್ ಡೌನ್ ಮಾಡೋ ಪ್ರಶ್ನೆ ಅಂತೂ ಇಲ್ಲ ವೀಕ್ಷಕರೇ. ಆದ್ರೆ ಕೇಂದ್ರದ ಮೋದಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ರು ಕೂಡ ಆದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಿಯಮಿತವಾಗಿ ಬಳಸಬೇಕು. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಜಾರಿಗೆ ತರಬೇಕು. ಶಾಲೆಗಳನ್ನು ಕೂಡ ಆನ್ಲೈನ್ ಮೂಲಕ ನಡೆಸಬೇಕು. ಅಂದ್ರೆ ಕೊರೋನಾ ಸಮಯದಲ್ಲಿ ನಾವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ, ಮತ್ತೆ ತುಂಬಾ ಜನ ಅನಾವಶ್ಯಕವಾಗಿ ಹೊರಗಡೆ ಹೋಗ್ತಾ ಇರಲಿಲ್ಲ. ಇನ್ನು ಶಾಲೆಗಳನ್ನು ಕೂಡ ಆನ್ಲೈನ್ ಮೂಲಕ ಮೊಬೈಲ್ ಫೋನ್ ಜೂಮ್ ಮೀಟಿಂಗ್ಸ್ ಮೂಲಕ ನಡೀತಾ ಇತ್ತು. ಇದನ್ನೆಲ್ಲ ಕೂಡ ಮತ್ತೊಮ್ಮೆ ಮರುಕಳಿಸಬೇಕು ಅಂತಾನೂ ಕೂಡ ಇಲ್ಲಿ ಒಂದು ಹೇಳಲಾಗ್ತಾ ಇದೆ. ಒಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಅನ್ನ ನಾವು ಉಳಿತಾಯ ಮಾಡಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋ ಕಾರ್ ಡೇ, ಒಂದು ದಿನ ಕಾರ್ಗಳನ್ನ ಸಂಚಾರ, ಕಾರ್ನಲ್ಲಿ ಓಡಾಡುವಂತಿಲ್ಲ, ಕಾರ್ ತೆಗೆಯುವಂತಿಲ್ಲ. 2 ದಿನ ವಾರಕ್ಕೆ ವರ್ಕ್ ಫ್ರಮ್ ಹೋಮ್, 2 ದಿನ ವಾರದಲ್ಲಿ ಮನೆಯಿಂದಲೇ ಕುಳಿತು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಇನ್ನು 50% ಆನ್ಲೈನ್ ಮೀಟಿಂಗ್ಸ್ ಗಳನ್ನ ಮಾಡಬೇಕು, ಅಂದ್ರೆ ವರ್ಚುವಲ್ ಮೀಟಿಂಗ್ಸ್ ಅನ್ನ ಮಾಡಬೇಕು ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೆಲ್ಲ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ, ಸ್ಟೇಟ್ ಆಫ್ ಹಾರ್ಮೋಸ್ ಬಂದಾಗಿದ್ದು, ಕಚ್ಚಾ ತೈಲ ಘಟಕಗಳ ಮೇಲೆ ಅಮೆರಿಕದವರು ದಾಳಿ ಮಾಡಿದ್ದು ಎಲ್ಲಾ ಕೂಡ ಹಾನಿಯಾಗಿದ್ದು ವೀಕ್ಷಕರೇ. ಈಗಾಗಲೇ ನಮ್ಮ ಭಾರತಕ್ಕೆ ಆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಣ್ತಾ ಇತ್ತು. ಈಗ ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. RBI ಗವರ್ನರ್ ಅವರು ಕೂಡ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಏರಿಕೆ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಅಂದ್ರೆ ಯಾವಾಗ ಅಂತ ಗೊತ್ತಿಲ್ಲ, ಇನ್ನು ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ. ಸದ್ಯಕ್ಕೆ ಯಾರು ಕೂಡ ಚಿಂತೆ ಮಾಡಬಾರ್ದು. ಕಚ್ಚಾ ತೈಲ ಸ್ಟಾಕ್ ಇದೆ, ಅಡುಗೆ ಅನಿಲ ಸ್ಟಾಕ್ ಇದೆ, ಎಲ್ಲಾ ಕೂಡ ಸ್ಟಾಕ್ ಇದೆ. ಆದ್ರೆ ನಿಯಮಿತವಾಗಿ ಬಳಸಬೇಕು. ಭಾರತದ ಫಾರಿನ್ ರಿಸರ್ವ್ ಏನಿದೆ ನೋಡಿ, ಅದು ಖಾಲಿ ಆಗ್ತಾ ಇದೆ. ಅನಾವಶ್ಯಕವಾಗಿ ಬಂಗಾರದಂತ ಕಾಸ್ಟ್ಲಿ ಐಟಮ್ಸ್ ಗಳನ್ನ ಖರೀದಿ ಮಾಡಬಾರದು ಅಂತ ಇಲ್ಲಿ ಹೇಳಿದ್ದಾರೆ.
ಇದರ ಬೆನ್ನಲ್ಲೇ ಪೆಟ್ರೋಲ್ ಬಂಕ್ಗಳಲ್ಲಿ ಮುಂದೆ ಬಾಟಲ್ಸ್ ಗಳಲ್ಲಿ ಪೆಟ್ರೋಲ್ ಹಾಕೋದಿಲ್ಲ ಅಂತ ನಿಯಮ ತರಲಾಗಿದೆ. ಹೌದು, ಕೆಲವೊಂದು ಕಡೆಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ತಾ ಇಲ್ಲ ಅಂತಾನೂ ಕೂಡ ಆ ಕಂಪ್ಲೇಂಟ್ಸ್ ಗಳು ಕರ್ನಾಟಕದಲ್ಲೂ ಕೂಡ ಬಂದಿರುವಂತದ್ದು. ಇದು ಕೂಡ ಒಂದು ಅಪ್ಡೇಟ್ ಆಗಿದೆ. ಈಗ ನೋಡಿ, ಬಂಗಾರದ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ನೋಡಿ ವೀಕ್ಷಕರೇ, ಮೊದಲಿಗೆ ನರೇಂದ್ರ ಮೋದಿಜಿಯವರು ಭಾಷಣದಲ್ಲಿ ಏನ್ ಹೇಳಿದ್ರು, ಬಂಗಾರ 1 ವರ್ಷಗಳ ಕಾಲ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳಿರ್ಲಿ, ಮದುವೆ ಸಮಾರಂಭ ಇರಲಿ, 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬೇಡಿ ಅಂತ ಒಂದು ಸಲಹೆಯನ್ನ ಕೊಟ್ಟಿದ್ರು, ಒಂದು ಮನವಿ ಮಾಡಿದ್ರು. ಆದ್ರೂ ಕೂಡ ಜನ ಕಂಟಿನ್ಯೂ ಆಗಿ ಬಂಗಾರ ಖರೀದಿ ಮಾಡ್ತಾ ಇದ್ದಾರೆ. ಅದೆಲ್ಲ ಕೂಡ ಗೊತ್ತಾಗುತ್ತೆ ಸರ್ಕಾರಕ್ಕೆ. ಆದ್ರೆ ನಂತರ ಇದೇನ್ ಮಾಡಿದ್ರು, ಸರ್ಕಾರದಿಂದ 15%ಗೆ ಆಮದು ಸುಂಕವನ್ನ ಏರಿಕೆ ಮಾಡಿದ್ರು. ಈ ಒಂದು ಆಮದು ಸುಂಕ ಏರಿಕೆ ಆಗ್ತಾ ಇದ್ದಂತೆ ಬಂಗಾರದ ಬೆಲೆ ರಾಕೆಟ್ ತರ ಮೇಲ್ ಹೋಗಿದೆ. ಅಂದ್ರೆ ಒಂದೇ ದಿನ 12,000 ರೂಪಾಯಿ ಏರಿಕೆ ಆಗಿದೆ. 1,52,000 ರೂಪಾಯಿದ 10 ಗ್ರಾಂ ಬಂಗಾರದ ಬೆಲೆ ದಿಢೀರಂತ 1,63,000 ರೂಪಾಯಿಗೆ ಬಂದು ನಿಂತಿದೆ. ಹೌದು ವೀಕ್ಷಕರೇ, 15%ಗೆ ಆಮದು ಸುಂಕ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಇದರದ್ದು ಬೆಲೆ ಭರ್ಜರಿ ಏರಿಕೆ ಆಗಿದೆ. ಬೆಲೆ ಏರಿಕೆ ಮಾಡಿದ್ರೆ ಜನರು ಖರೀದಿಗೆ ಹಿಂದೇಟ್ ಹಾಕಬಹುದು ಅಂತ ಕೇಂದ್ರ ಸರ್ಕಾರ ಇಲ್ಲಿ ಆಮದು ಸುಂಕ ಏರಿಕೆ ಮಾಡೋದ್ರ ಮೂಲಕ ಚಿನ್ನ ಪ್ರಿಯರಿಗೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದಂತಾಗಿದೆ. ಇನ್ನೊಂದು ಕಡೆಗೆ ಬೆಳ್ಳಿ ಬೆಲೆ ಬಗ್ಗೆ ಹೇಳೋದಾದ್ರೆ ಇದ್ರದ್ದು ಕೂಡ ಆಮದು ಸುಂಕ 15%ಗೆ ಏರಿಕೆ ಮಾಡಲಾಗಿದೆ. ಒಂದು ದಿನ 20,000 ರೂಪಾಯಿ ಏರಿಕೆಯಾಗಿ 3 ಲಕ್ಷ ರೂಪಾಯಿದದ್ದು 3,20,000 ರೂಪಾಯಿ ಅಂತ ಬಂದಿದೆ ಬೆಳ್ಳಿ ಬೆಲೆ 1 ಕೆಜಿಗೆ. ಇವತ್ತಿಗೆ ಇಷ್ಟ ಆಗುತ್ತೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.